ಹಾಯ್ ಗೆಳೆಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಗೆಳೆಯರೇ, ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ್ತಿಲದ ದೇವರು ಅಂತ ಪೂಜೆ ಮಾಡ್ತೀವಿ. ಇದರಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋ ನಂಬಿಕೆ ನಮಗೆ ಮೊದಲಿನಿಂದಾನೂ ಬಂದಿದೆ. ನಮ್ಮ ಮನೆಯ ಅಳಿವು ಉಳಿವು ನಮ್ಮ ಮನೆಯ ಹೊಸ್ತಿಲಿನ ಮೇಲೆ ನಿಂತಿರುತ್ತೆ. ಹಾಗಾಗಿ ಜನರು ಪ್ರತಿನಿತ್ಯ ಹೊಸ್ತಿಲ ಪೂಜೆಯನ್ನು ಮಾಡ್ತಾರೆ. ಹಾಗಿದ್ರೆ ಹೊಸ್ತಿಲು ಪೂಜೆ ಹೇಗೆ ಮಾಡಬೇಕು, ಯಾವ ಹೊತ್ತಿನಲ್ಲಿ ಮಾಡಬೇಕು, ಹೊಸ್ತಿಲಿನ ಮೇಲೆ ಹೇಗೆ ರಂಗೋಲಿ ಹಾಕಬೇಕು, ಎಂತಹ ರಂಗೋಲಿಯನ್ನು ಹೊಸ್ತಿಲಿಗೆ ಹಾಕಬೇಕು, ಹೀಗೆ ಇತ್ಯಾದಿ ಮಹತ್ವದ ವಿಷಯದ ಬಗ್ಗೆ ಇಂದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನಾವು ದಿನಾಲೂ ಹೇಗೆ ದೇವರನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸ್ತೀವೆಯೋ ಹಾಗೆ ಹೊಸ್ತಿಲು ಪೂಜೆಯನ್ನು ಕೂಡ ಮಾಡಬೇಕು. ಮನೆಯ ಹೊಸ್ತಿಲಿನ ಮೇಲೆ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಅನ್ನೋ ನಂಬಿಕೆ ಇದೆ. ಆದರೆ ಹೊಸ್ತಿಲಲ್ಲಿಯೇ ದರಿದ್ರ ಲಕ್ಷ್ಮಿ ಕೂಡ ವಾಸವಿರ್ತಾಳೆ ಅನ್ನೋದನ್ನು ನಾವು ಎಂದಿಗೂ ಮರಿಬಾರ್ದು. ನಾವು ಮನೆಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ, ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಕೆಲಸವನ್ನು ಮಾಡಿದಾಗ ಹೊಸ್ತಿಲಲ್ಲಿ ಕುಳಿತಿರುವ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರ್ತಾಳೆ. ಒಂದು ವೇಳೆ ಅದೇ ನಮ್ಮ ಮನೆಯಲ್ಲಿ ನಾವೇನಾದರೂ ಅನಾಚಾರಗಳನ್ನು ಮಾಡಿದ್ರೆ ದರಿದ್ರ ಲಕ್ಷ್ಮಿ ಮನೆಯ ಒಳಗೆ ಬರ್ತಾಳೆ. ಹಾಗಾಗಿ ಸದ್ಗುಣ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳೋದಕ್ಕಾಗಿ ಹಾಗೂ ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸೋದಕ್ಕಾಗಿ ಪ್ರತಿನಿತ್ಯ ನಾವು ಹೊಸ್ತಿಲಿನ ಪೂಜೆಯನ್ನು ಮಾಡ್ತೇವೆ. ಇನ್ನು ಹೊಸ್ತಿಲಿನ ಬಲಭಾಗದಲ್ಲಿ ಶ್ರೀದೇವಿ, ಎಡಭಾಗದಲ್ಲಿ ಭೂದೇವಿ, ಮಧ್ಯಭಾಗದಲ್ಲಿ ಶ್ರೀಮನ್ನಾರಾಯಣ ನೆಲೆಸಿರ್ತಾನೆ ಅನ್ನೋ ಮಾತಿದೆ. ಹೀಗಾಗಿ ಹೊಸ್ತಿಲ ಪೂಜೆಯನ್ನು ಕೇವಲ ಹಬ್ಬ ಹರಿದಿನಗಳಲ್ಲಿ ಮಾಡದೆ ಪ್ರತಿನಿತ್ಯ ಮಾಡಬೇಕು. ಇನ್ನು ಮನೆಯಲ್ಲಿರೋ ಮುತ್ತೈದೆಯರು ಬೆಳಗ್ಗಿನ ಜಾವ ಎದ್ದು ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮುಗಿಸಿ ದೇವರಿಗೆ ದೀಪ ಹಚ್ಚಿ ದೇವರ ಕೋಣೆಯ ಹೊಸ್ತಿಲು ಮತ್ತು ಮುಖ್ಯದ್ವಾರದ ಹೊಸ್ತಿಲನ್ನು ಚೆನ್ನಾಗಿ ನೀರಿನಿಂದ ತೊಳಿಬೇಕು. ನಂತರ ಶೇಡಿಯಲ್ಲಿ ಗೆರೆಗಳನ್ನು ಎಳೆದು ಅದಕ್ಕೆ ಅರಿಶಿನ, ಕುಂಕುಮ ಮತ್ತು ಹೂವಿನ ಜೊತೆ ನೀರಿನ ತಂಬಿಗೆಯನ್ನು ಇಟ್ಟು ನಮಸ್ಕರಿಸಬೇಕು. ಇನ್ನು ಹೀಗೆ ಹೊಸ್ತಿಲ ಮೇಲೆ ಬರೆಯುವಾಗ ಕೆಲವು ಮಂತ್ರಗಳನ್ನು ಹೇಳಿದರೆ ತುಂಬಾ ಒಳ್ಳೆಯದು. ಓಂಕಾರ ರೂಪಿಣಿ ದೇವಿ ವೀಣಾ ಪುಸ್ತಕಧಾರಿಣಿ ಸೌಭಾಗ್ಯಂ ದೇಹಿಮೆ ನಿತ್ಯಂ ದಾರಿದ್ರ್ಯನ ಪ್ರಯಚ್ಛಮೆ ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯಾಧೀಶ್ವರಿ ನಂದಗೋಪಸುತಂ ದೇವಿ ಪತಿಮ್ಮೆ ಕುರುತೆ ನಮಃ ದುರ್ಗೇತಿ ಭದ್ರ ಕಾಳೇತಿ ವಿಜಯ ವೈಷ್ಣವಿ ತತ ಕುಮುದ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕೇತಿ ಚ ಮಾಯಾ ನಾರಾಯಣಿ ಶಾನ ಶಾರದೆ ತ್ರೈಮಬಿಕೇತಿ ಚ ಎಂಬ ಮಂತ್ರವನ್ನು ನಾವು ಪ್ರತಿನಿತ್ಯ ಹೊಸ್ತಿಲಿನ ಪೂಜೆ ವೇಳೆ ಹೇಳಬೇಕು. ಇನ್ನು ಸಂಜೆಯ ಹೊತ್ತಿನಲ್ಲಿ ಹೊಸ್ತಿಲಿನ ಮೇಲೆ ಬರಿತಾ ಇದ್ರೆ ಅಥವಾ ರಂಗೋಲಿಯನ್ನು ಹಾಕುತ್ತಿದ್ರೆ ಪೂಜೆಯ ಆರತಿಯನ್ನು ದೇವರಿಗೆ ಸಮರ್ಪಿಸಿದ ಹಾಲಿನ ತಟ್ಟೆಯ ಜೊತೆ ಹೊಸ್ತಿಲಿನಲ್ಲಿ ಇಟ್ಟು ಸ್ವಲ್ಪ ಹಾಲನ್ನು ಹೊಸ್ತಿಲಿಗೆ ಹಚ್ಚಿ ನಮಸ್ಕಾರ ಮಾಡಿ ತುಳಸಿಗೆ ದೀಪವನ್ನು ಹಚ್ಚಿಡಬೇಕು. ಗೆಳೆಯರೇ, ಹೊಸ್ತಿಲ ಪೂಜೆ ಮಾಡೋ ಸಂದರ್ಭದಲ್ಲಿ ಹೊಸ್ತಿಲೆ ಹೊನ್ನದ ಹೊಸ್ತಿಲೆ ಚಿನ್ನದ ತಟ್ಟೆಯಲ್ಲಿ ನೀರು ತರುವೆ, ಬೆಳ್ಳಿಯ ತಟ್ಟೆಯಲ್ಲಿ ಹೂ ಕೊಡುವೆ, ಗೌರಿ ದೇವಿಯ ಸೊಸೆಯಾಗುವೆ, ಲಕ್ಷ್ಮೀ ದೇವಿಯ ಮಗಳಾಗುವೆ, ನಿನ್ನಂಥ ಓಲೆ ಭಾಗ್ಯ ಕೊಡಿಸು ತಾಯೆ ಎಂಬ ಹಾಡನ್ನು ಹಾಡಬಹುದು. ಅಲ್ಲದೆ ದ್ವಾರಾದೇವಿ ನಮಸ್ತುಭ್ಯಂ ದ್ವಾರಕೇಶ್ವರ ಭಾಮಿನಿ ಪತಿ ದ್ವಾರ ಹರಿ ಗುರು ಭಕ್ತಿಂ ಪುತ್ರಸ್ಥ ದೇಹಿಮೆ ಅಂತ ಮಂತ್ರವನ್ನು ಕೂಡ ನೀವು ಹೇಳಿಕೊಳ್ಳಬಹುದು. ಸ್ನೇಹಿತರೆ, ಹೊಸ್ತಿಲು ಬರೆಯುವ ಅಥವಾ ಹೊಸ್ತಿಲ್ಗೆ ರಂಗೋಲಿ ಹಾಕೋ ವಿಧಾನಗಳ ಬಗ್ಗೆ ಹಲವಾರು ವಿಧಾನಗಳನ್ನು ಹೇಳಲಾಗಿದೆ. ಅದರಲ್ಲಿ ಈ ವಿಧಾನ ಕೂಡ ಒಂದಾಗಿದೆ. ಇನ್ನು ಕೆಲವು ವಿಧಾನಗಳು ದೇಶ, ಕಾಲ, ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ಹೊಸ್ತಿಲ ಪೂಜೆ ಮಾಡೋದು ಅಂದರೆ ಲಕ್ಷ್ಮೀ ದೇವಿಯನ್ನು ಪೂಜಿಸೋದು, ಪ್ರಾರ್ಥಿಸೋದು ಅಂತ. ಇಲ್ಲಿನ ಮುಖ್ಯ ಉದ್ದೇಶ ಹೊಸ್ತಿಲ ಪೂಜೆ ಮಾಡೋದ್ರಿಂದ ಮನೆಯಲ್ಲಿರೋ ವ್ಯಕ್ತಿಗಳಿಗೆ ಒಳಿತಾಗುತ್ತೆ ಅಂತ ಶಾಸ್ತ್ರ ತಿಳಿಸಿದೆ. ಸ್ನೇಹಿತರೆ, ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿಯಾಗೋ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮಗೆ ಸರಿ ಅನಿಸಿದ್ರೆ ಇತರರಿಗೂ ಕಳಿಸಿ.